ಹಾಯ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಈಗ ತಾನೇ ನಮ್ಮ ಮನೆ ಮರದಿಂದ ಮಾವಿನಕಾಯಿ ಕುಯ್ಕೊಂಡ್ಬಂದಿದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ಅಂದರೆ, ಇದು ಮೇಲ್ಗಡೆ ತೆಗಿತಿದ್ದಂಗೆ ನೋಡಿ ಯಾವ ರೀತಿ ರಸ ಬರ್ತಾಯಿದೆ, ಅಷ್ಟು ಫ್ರೆಶ್ ಆಗಿದೆ ನಮ್ಮ ಮನೆ ಮಾವಿನಕಾಯಿ. ಇದು ಸಿಪ್ಪೆ ತೆಗೆದು ಚೆನ್ನಾಗಿ ಸಣ್ಣಕ್ಕೆ ತುರ್ಕೊಳ್ಳೋಣ. ಹೊಟ್ಟೆನೂ ಕೂಡ ತೆಗೆದಾಕೋಣ. ಸ್ವಲ್ಪ ಮಾವಿನಕಾಯಿನ ಈ ರೀತಿ ಚಾಪ್ ಮಾಡಿ ಇಟ್ಕೊಳ್ಳೋಣ. ಕಡೆಗೆ ಲಾಸ್ಟಿಗೆ ಚಿತ್ರಾನ್ನಕ್ಕೆ ಹಾಕೋಕ್ಕಾಗತ್ತೆ. ಒಂದೊಂದು ಬೈಟ್ಗೂ ತಿಂತಾಯಿದ್ರೆ ಸಿಗ್ತಾಯಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಹಚ್ಕೊಳ್ಳೋಣ. ಕರಿಬೇವಿನ ಸೊಪ್ಪನ್ನು ಹಿಡಿದಿಟ್ಕೊಳ್ಳೋಣ. ನೋಡಿ, ಈ ಹಸಿಮೆಣಸು ಕೂಡ ನಾನೇ ನಮ್ಮ ಕಿಚನ್ ಗಾರ್ಡನಲ್ಲಿ ಬೆಳೆದಿರೋದು. ನಾನು ಸಾಮಾನ್ಯವಾಗಿ ಮನೆಗೆ ಬೇಕಾದಂಥ ದಿನನಿತ್ಯ ಮನೆಗೆ ಬೇಕಾದಂಥ ತರಕಾರಿಗಳನ್ನ ನಾನು ಕಿಚನ್ ಗಾರ್ಡನಲ್ಲಿ ಬೆಳ್ಕೊತೀನಿ. ನಾನು ಕಿಚನ್ ಗಾರ್ಡನ್ನ ಒಮ್ಮೆ ವಿಡಿಯೋ ಮಾಡಿ ನಿಮಗೆ ಪರಿಚಯ ಮಾಡ್ತೀನಿ. ಈಗ ಎಲ್ಲ ಹಚ್ಕೊಂಡಾಯಿತು. ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕೋಣ. ಈಗ ಸಾಸಿವೆ ಹಾಕಿ ಆ ಸಾಸಿವೆ ಸಿಡಿಯೋದ್ರೊಳಗೆ ಅನ್ನ ಮಾಡಿದ್ದೀನಿ. ನಾನು ಆಗಲೇ ಮುಂಚೆ ಅನ್ನ ಬಸಿಯೋಕ್ಕೆ ಇಟ್ಟಿದ್ದೆ. ನೋಡಿ, ಬಸ್ತು ಮಾಡಿರೋಂಥ ಅನ್ನ ಉದುರಾಗಿ ಎಷ್ಟು ಉದುರಾಗಿ ಬಿಸಿ ಬಿಸಿಯಾಗಿದೆ. ಈಗ ಸಾಸಿವೆ ಸಿಡ್ದಾಯಿತು. ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಶೇಂಗಾ ಬೀಜ ಹಾಕಿ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಇದು ಶೇಂಗಾ ಬೀಜ ಫ್ರೈ ಆಗೋದ್ರೊಳಗೆ ನಾವು ಅನ್ನನ ಎಷ್ಟು ನಮಗೆ ಚಿತ್ರಾನ್ನಕ್ಕೆ ಬೇಕೋ ಅಷ್ಟನ್ನು ಬಾಣಲೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಶಿಫ್ಟ್ ಮಾಡ್ಕೊಂಡಾಯಿತು. ಶೇಂಗಾ ಬೀಜನೂ ಈ ಕಡೆ ಕ್ರಿಸ್ಪಿ ಆಯಿತು ಅನಿಸುತ್ತೆ. ನೋಡಿ, ಶೇಂಗಾ ಬೀಜನೂ ಕ್ರಿಸ್ಪಿ ಆಯಿತು. ಈಗ ಇದಕ್ಕೆ ಹಸಿಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ನೋಡಿ, ಇದು ಫ್ರೈ ಆಗೋದ್ರಷ್ಟೊಳಗೆ ಅದಕ್ಕೊಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕಿ ಫ್ರೈ ಮಾಡಿ ಅದಕ್ಕೆ ತುರಿದಿಟ್ಟಿರೋವಂಥ ಮಾವಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಮಾವಿನಕಾಯಿ ಈ ಮೂರು ಚೆನ್ನಾಗಿ ಮಿಶ್ರ ಆದರೆ ಚಿತ್ರಾನ್ನ ಭಾಳ ರುಚಿಯಾಗತ್ತೆ. ಈಗ ಫ್ರೈ ಆಯಿತು. ಕಡೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಚಾಪ್ ಮಾಡ್ಕೊಂಡಿರೋ ಮಾವಿನಕಾಯಿ ಹಾಕೋಣ. ಮತ್ತು ಹಸಿ ಕೊಬ್ಬರಿ ತುರಿನ 1 ಕಪ್ ಹಾಕಬೇಕಾಗತ್ತೆ. ನಾನು ಮಧ್ಯೆ ತುರಿದಿಟ್ಕೊಂಡಿದ್ದೆ. ಅದನ್ನು ಹಾಕಿ ಒಂದು ಸರಿ ಫ್ರೈ ಮಾಡಿ ಗೊಜ್ಜು ರೆಡಿ. ನೋಡಿ, ಈಗ ಅನ್ನಕ್ಕೆ ಹಾಕಿ ಚೆನ್ನಾಗಿ ಅನ್ನ ಮತ್ತು ಗೊಜ್ಜನ್ನ ಮಿಶ್ರಣ ಮಾಡೋಣ. ಬಿಸಿ ಬಿಸಿ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ರೆಡಿ. ಹೊಗೆ ರಹಿತ ಹಸ್ರೆ ಒಲೆಯಲ್ಲಿ ಅಡುಗೆ ಮಾಡಿದ್ದೀನಿ. ನಿಮ್ಗೇನಾರ ಹೊಗೆ ಕಾಣ್ತಾ? ನೋಡಿ, ಬಿಸಿ ಬಿಸಿ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ರೆಡಿ. ಬನ್ನಿ, ಟೇಸ್ಟ್